ನಾವು ದಿವ್ಯ ದರ್ಶನ ಅನ್ನೋ BMTCನಲ್ಲಿ ನಾವು 1 ಡೇ ಪಿಕ್ನಿಕ್ ಹೋಗಿದ್ವಿ. ಅದರಲ್ಲಿ 10 ದೇವಸ್ಥಾನ ತೋರಿಸ್ತಾರೆ. 10 ದೇವಸ್ಥಾನದಲ್ಲಿ ನಾವು ಇದು ಕಡೆಯ ದೇವಸ್ಥಾನ ಅಲ್ಲ, 7ನೇ ದೇವಸ್ಥಾನ ಉಸ್ಕೂರಲ್ಲಿ ಇರ್ತಕ್ಕಂತಹ ಟೆಂಪಲ್ಲು. ಇಲ್ಲಿ ಸುಮಾರು ದೇವರುಗಳಿವೆ, ಎಲ್ಲ ಥರ ದೇವರುಗಳಿದೆ ಅಂತಲೇ ಹೇಳ್ಬೋದು. ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಈ ಟೆಂಪಲ್ಲು. ನಾವು BMTCನಲ್ಲಿ ಹೋದಾಗ ಅವರು ಈ ದೇವಸ್ಥಾನಕ್ಕೆ ಕರ್ಕೊಂಡೋದಾಗ ನಾವು ಅಂದ್ಕೊಂಡ್ವಿ ಇದೇ ಲಾಸ್ಟ್ ಅಂತ ಹೇಳಿ. ಅಲ್ಲ, ಯಾಕೆಂದರೆ ಇದರೊಳಗಡೆ ಹೋದರೆ ತುಂಬ ದೇವರುಗಳಿದೆ. ಈಗ ನೋಡಿ, ಇಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ಶಿರ್ಡಿ ಸಾಯಿಬಾಬಾ ಇದೆ, ಆಮೇಲೆ ರಾಘವೇಂದ್ರ ಸ್ವಾಮಿ ಇದೆ, ಗಣೇಶ ಇದೆ, ಆಮೇಲೆ ಶನಿ ಮಹಾತ್ಮ, ನವಗ್ರಹ ಅಂತೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಒಂದು ಸರ್ತಿ ಹೋಗಿ ನೋಡಿ. ಇದು ಯಾರಿಗೆ ಹೇಳ್ತೀನಿ ಅಂದರೆ, ನೋಡದೇ ಇರೋರಿಗೆ ಹೇಳ್ತೀನಿ. ನೋಡಿರೋರು ಇದ್ರ ಬಗ್ಗೆ ಏನು ಯೋಚನೆ ಏನು ಮಾಡೋದು ಬೇಡ. ಯಾಕೆಂದರೆ ನಾವು ಹೋದಾಗ ಅವತ್ತಿನ ಶನಿವಾರ, ಹಾಗಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿ ಜಪಗಳೆಲ್ಲ ಹೇಳ್ತಾಯಿದ್ರು. ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ನಮಗೆ. ನಿಜವಾಗ್ಲೂ ಒಂದು ದೇವಸ್ಥಾನದಲ್ಲಿ ಇಷ್ಟು ದೇವರುಗಳಿರೋದು ನಾನು ಇದೇ ಮೊದಲನೇ ಟೈಮ್ ನಾನು ನೋಡಿರೋದು ಬೆಂಗಳೂರಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಈ ಒಂದೊಂದು ನಾವು ಹೋಗಿದ್ದು ರಾತ್ರಿ ಒಂದು 7 ಗಂಟೆ ಆಗಿತ್ತು. ಆ ಟೈಮಲ್ಲಿ ಪೂಜೆ ಆಗ್ತಾಯಿದ್ದೆಲ್ಲ ಭಾಳ ಚೆನ್ನಾಗಿತ್ತು. ನೋಡಿ, ಬೆಳ್ಳಿದು ಕೂಡ ಸಾಯಿಬಾಬಾ ಇದೆ, ನೋಡಲಿಕ್ಕಂತೂ ಭಾಳ ಚೆನ್ನಾಗಿದೆ. ಆಮೇಲೆ ಒಂದು 12 ಅಡಿ ಎತ್ತರದ ಆಂಜನೇಯ ಸ್ವಾಮಿ ಕೂಡ ಇದೆ ಅಲ್ಲಿ. ನೋಡಲಿಕ್ಕಂತೂ ತುಂಬ ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಇದಕ್ಕೆ ಶಿರ್ಡಿಗೆ ಹೋದರೆ ನಾವು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಈ ಟೆಂಪಲಲ್ಲಿ ಕೂಡ ಆಗುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವರು ಉತ್ಸವ ಮೂರ್ತಿಗಳನ್ನೆಲ್ಲ ಇಟ್ಟಿದ್ರು. ಆ ಉತ್ಸವ ಮೂರ್ತಿಗಳು ಕೂಡ ಭಾಳ ಚೆನ್ನಾಗಿದೆ. ಇದು ನೋಡಿ, ಇದು ಬಿಗ್ಗೆಸ್ಟ್ ಪಾದಗಳನ್ನ ಇಟ್ಟಿದ್ದಾರೆ ನೋಡಿ. ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂದು ಇಲ್ಲಿ ನಾವು ಹೋಗಿ ಆರಾಮವಾಗಿ 1 ಅವರ್ ಕಾಲ ಕಳ್ಕೊಂಬರ್ಬೋದು ಅಂತಂದರೆ ಖಂಡಿತ ಹೋಗಿ. ತುಂಬ ಏನು ರಶ್ ಏನು ಇರಲಿಲ್ಲ ನಾವು ಹೋದಾಗ. ಹಾಗಾಗಿ ಎಲ್ಲರೂ ಆರಾಮವಾಗಿ ಎಲ್ಲ ದೇವ್ರುಗಳ್ನ ನೋಡಿಕೊಂಡು ಮಂಗಳಾರತಿ ತಗೊಂಡು ತೀರ್ಥ ತಗೊಂಡು ಬಂದ್ವಿ. ಭಾಳ ಚೆನ್ನಾಗಿದೆ. ಇನ್ನೊಂದು ಹೇಳಬೇಕು ಅಂದರೆ ಭಾಳ ನೀಟಾಗಿದೆ. ಆಮೇಲೆ ಅಲ್ಲಿ ಹೋದವರು ಕೂಡ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು ಅಂತಂದರೆ ಅದು ನೋಡಲಿಕ್ಕೇ ನಮ್ಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆಮೇಲೆ ಒಂದೇನಂತಂದರೆ ಅಲ್ಲೆಲ್ಲ ಹೋದವರೆಲ್ಲ ಪೂಜೆ ಮಾಡಿದ್ರೂ ಕೂಡ ಯಾವುದೇ ಗಲೀಜಾಗಲಿ ಅದೆಲ್ಲ ಹಾಕಿರ್ತಕ್ಕಂಥದ್ದು ನಾವೇನು ನೋಡ್ತಾನೇ ಇರಲಿಲ್ಲ. ಅಷ್ಟು ಚೆನ್ನಾಗಿದೆ ಈ ಉಸ್ಕೂರಿನ ದೇವಸ್ಥಾನ. ಇದು ನನ್ನ ಫ್ರೆಂಡ್ ಹೇಳ್ತಾಯಿದ್ರು, ಅವ್ರ ಮನೆಗಿಂತ ಇದು ದೂರ ಇದೆ ಅಂತ ಹೇಳಿ. ಹಾಗಾಗಿ ಇದು ನೋಡಿ, ಶನಿ ಮಹಾತ್ಮ ಅಲ್ಲಿರ್ತಕ್ಕಂತಹ ದೇವರು. ಇದು ಆಂಜನೇಯ. ಒಂದೊಂದು ವಿಗ್ರಹ ಕೂಡ ಅಷ್ಟು ಲಕ್ಷಣವಾಗಿದೆ, ನೋಡಲಿಕ್ಕೆ ಭಾಳ ಕಣ್ಮನ ಸೆಳೆಯುತ್ತೆ ನೋಡಿ. ಇದು ರಾಘವೇಂದ್ರ ಸ್ವಾಮಿಯ ವಿಗ್ರಹ, ಇದು ಉತ್ಸವ ಮೂರ್ತಿ. ಹಾಗಾಗಿ ಇಲ್ಲಿ ಬೆಳ್ಳಿದು ಕೂಡ ವಿಗ್ರಹ ಇದೆ. ನೋಡಲಿಕ್ಕೆ ತುಂಬ ಆಕರ್ಷಣೀಯವಾಗಿದೆ. ಈ ರಾಘವೇಂದ್ರ ಸ್ವಾಮಿ ಹಿಂದೆ ನೋಡಿ ನಂದಿನ ಇಟ್ಟಿದ್ದಾರೆ, ಅದು ಕೂಡ ಅಷ್ಟೇ ನೋಡಲಿಕ್ಕೆ ಅಷ್ಟು ಸುಂದರವಾಗಿದೆ. ನನಗಂತೂ ಈ ಟೆಂಪಲ್ ಭಾಳ ಇಷ್ಟ ಆಯಿತು. ದಿವ್ಯ ದರ್ಶನ ಟೀಮ್ ಅವರಿಗೆ ನಾನು ತುಂಬ ಕೃತಜ್ಞತೆ ಹೇಳ್ತೀನಿ. ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಟೆಂಪಲ್ಸ್ನ ತೋರಿಸ್ತಾರೆ ಅಂತ. ಕೆಲವರು ಹೇಳ್ತಾಯಿದ್ರು ನಮಗೆ 5 ಊರುಗಳು ತೋರಿಸಿದ್ರೆ ಸಾಕು 5 ಟೆಂಪಲ್ಲು, ಆದರೆ ನಮಗೆ ಸಾಕಾಗ್ತಾಯಿದೆ ಅಂತ ಒಬ್ಬರು ಲೇಡಿ ಮಾತ್ರ ಹೇಳಿದ್ರು. ಆದರೆ ನಾವು ಮಾತ್ರ ಭಾಳ ಎಂಜಾಯ್ ಮಾಡಿದ್ವಿ. 10 ಟೆಂಪಲ್ನ ನಮ್ಗೆ ಯಾವುದೇ ತೊಂದರೆ ಇಲ್ಲದೆ ಆರಾಮವಾಗಿ ನೋಡ್ಕೊಂಡು ಬಂದ್ವಿ.
ನೋಡಿ ಇದೆಲ್ಲ ಉತ್ಸವ ಮೂರ್ತಿಗಳು. ಇದು ಶನಿ ಮಹಾತ್ಮ ದೇವರ ಉತ್ಸವ ಮೂರ್ತಿ. ಇದು ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿ. ಗಣೇಶ, ಗಣೇಶ ಗಣೇಶ ಇದು ಸತ್ಯನಾರಾಯಣ ಸ್ವಾಮಿ ಉತ್ಸವ ಮೂರ್ತಿ. ಇದು ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿ. ನಾನು ಕೆಲವು ಸರ್ತಿ ಏನೋ ತಪ್ಪು ಹೇಳಿದರೆ ಕ್ಷಮಿಸಿ, ಯಾಕೆಂದರೆ ಇದು ಸಾಯಿಬಾಬಾ. ನೋಡಿ, ಇದೇ ನಾನು ಹೇಳಿದ್ದು ನವಗ್ರಹ. ಇದು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತಂದರೆ ಒಂದು ದೊಡ್ಡ ಟೆಂಪಲ್ ಅಂತಲೇ ಅನ್ಕೋಬೇಕು. ಅಷ್ಟು ದೊಡ್ಡ ಜಾಗದಲ್ಲಿ ಒಂದೊಂದು ವಿಗ್ರಹನೂ ಕೂಡ ದೂರ ದೂರ ಇಟ್ಟು ಅದಕ್ಕೆ ನಾವು ಪ್ರದಕ್ಷಿಣೆ ಹಾಕೋಬೋದು. ಒಂದೊಂದು ವಿಗ್ರಹಕ್ಕೂ ಕೂಡ ನಾವು ಪ್ರದಕ್ಷಿಣೆ ಹಾಕೋಬೋದು. ಅಷ್ಟು ನವಗ್ರಹನ ಇಟ್ಟಿದ್ದಾರೆ. ಈ ಥರದ್ದೆಲ್ಲೂ ನೀವು ನೋಡಲಿಲ್ಲ ಅಂದರೆ ಒಂದು ಸರ್ತಿ ಉಸ್ಕೂರ್ಗೆ ಹೋಗಿ ಈ ಟೆಂಪಲ್ನ ನೋಡ್ಕೊಂಡು ಬನ್ನಿ. ಈ ಟೆಂಪಲ್ಲು ಭಾಳ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡಿ, ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಲಿ ಅಂತ ಹೇಳಿ. ನೋಡಿ, ಒಂದೊಂದು ದೇವ್ರೂ ಕೂಡ ನಾವು ಪ್ರದಕ್ಷಿಣೆ ಹಾಕ್ಬೋದು. ಇದು ನಾನಂತೂ ನನ್ನ ಜನ್ಮದಲ್ಲೇ ಎಲ್ಲೂ ನಾನು ಈ ಥರದ್ದು ನಾನು ನೋಡಿಲ್ಲ. ನಾನು ವಿಸಿಟ್ ಮಾಡಿರ್ತಕ್ಕಂತಹ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಾನಂತೂ ನೋಡಿಲ್ಲ. ಹಾಗಾಗಿ ನಾನು ಈ ದೇವ್ರನ್ನ ತೋರಿಸ್ಬೇಕು ಅಂತಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಳಬೇಕು ಅಂತಂದರೆ ನಾನು 20 ವರ್ಷ ಆಗಿತ್ತು ಬ್ಯಾಂಗ್ಳೂರಲ್ಲಿ ನಾನು ಬಸ್ ಹತ್ತಿ. ಯಾಕೆ ಅಂತಂದರೆ ನನಗೆ ಬೆನ್ಮೂಳೆ ಮುರಿದೋಗಿರೋದ್ರಿಂದ ನಾನು ಬಸ್ ಆಗಲಿ ಫ್ಲೈಟ್ ಆಗಲಿ ಹತ್ತೇ ಇಲ್ಲ ನಾನು. ಹಾಗಾಗಿ ಈ ಸರ್ತಿ ನಾನು ಏನೋ ಧೈರ್ಯ ಮಾಡಿ ನಾನು ಹೊರಟೆ. ಆದರೆ ದೇವರ ಕೃಪೆ, ಎಲ್ಲ ದೇವ್ರನ್ನೂ ಆರಾಮಾಗಿ ಪ್ರದಕ್ಷಿಣೆ ಹಾಕ್ಕೊಂಡು ನೋಡಿಕೊಂಡು ಆರಾಮವಾಗಿ ಮನೆಗೆ ಬಂದು ತಲುಪಿದೆ. ಹಾಗಾಗಿ ನಾನು BMTC ದಿವ್ಯ ದರ್ಶನ ಟೀಮ್ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಹೋಗಿ ವಿಸಿಟ್ ಮಾಡಬೇಕು ಅಂದರೆ ನೋಡಿ, 522 ರೂಪಾಯಿ ಒಂದು ದಿನಕ್ಕೆ. ಆಮೇಲೆ ಯಾವುದು ತೊಂದರೆ ಆಗಲ್ಲ, ಯಾವುದು ಜಾಗ ಸರಿ ಇಲ್ಲ ಅನ್ನೋದಿಲ್ಲ, ಎಲ್ಲನೂ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಒಂದು ಸ್ವಲ್ಪ ಟ್ರಾಫಿಕ್ ಸಿಕ್ಕಾಕೊಂಡ್ರೆ ನೈಟ್ ಟೈಮ್ಸಲ್ಲಿ ಅಷ್ಟೇ ಬಿಟ್ಟರೆ ಇನ್ಯಾವ ತೊಂದರೆನೂ ಇಲ್ಲ. ಆರಾಮವಾಗಿ ವಿಸಿಟ್ ಮಾಡ್ತೀವಿ ಅಂದರೆ ಹೋಗಿ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು BMTCಗೆ ಹೋಗಿ ಕೇಳಿ, ಅವರೇ ನಿಮಗೆ ಹೇಳ್ತಾರೆ ಯಾವ ರೀತಿ ಹೋಗಬೇಕು ಮಾಡಬೇಕು ಅಂತ. ಹಾಗಾಗಿ ನಾನು ತುಂಬ ಖುಷಿ ಪಡ್ತೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ ಹೋಗ್ತೀನಿ ಅಂತ. ನನ್ನ ಫ್ರೆಂಡ್ ಉಮಾ ಅವ್ರು ಹೇಳಿದ್ದಕ್ಕೆ ದಿಢೀರಂತ ಕೇಳಿ ನಾನು ಬರ್ತೀನಿ ಅಂತ ಹೋಗಿ ಬಂದೆ. ಎಲ್ರಿಗೂ ಧನ್ಯವಾದಗಳು.